ಕರಾವಳಿ ಭಾಗದಲ್ಲಿ ಬೇರೆ ಕೇಸ್ಗಳಿಗೂ ಧರ್ಮಸ್ಥಳ ಫೈಲ್ಸ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಯಾಕಂದ್ರೆ ಯಾವುದೋ ಕಾರಣಕ್ಕೆ ಒಬ್ಬ ಹುಡುಗ ಕೊಲೆ ಆದ್ರೆ ಆ ಭಾಗದಲ್ಲಿ ಫ್ಲೈಟ್ ಅಲ್ಲಿ ಬಂದು ಪ್ರೊಟೆಸ್ಟ್ ಮಾಡಿ ಪ್ರೆಸ್ ಮೀಟ್ ಮಾಡಿ ಬಹುದೊಡ್ಡ ಹಂಗಾಮವನ್ನು ಸೃಷ್ಟಿಸುವಂತಹ ನಾಯಕರು ನಾಯಕಿಯರು ಧರ್ಮಸ್ಥಳದಲ್ಲಿ 1980ರಿಂದ ಇಲ್ಲಿಯ ತನಕ ಸಾಲು ಸಾಲು ಹೆಣಗಳು ಬೀಳ್ತಿವೆ ಅನ್ನುವಂತಹ ಕಿವಿಮಾತು ಏನಿದೆ, ಆರೋಪ ಏನಿದೆ, ಆ ವ್ಯಕ್ತಿ ಭೀಮಾ ಅನ್ನುವಂಥವ್ರು ಬಂದು ಕೋರ್ಟ್ ಮುಂದೆ ಏನು ಹೇಳಿದ್ದಾರೆ, ಎಲ್ಲ ಹೆಣ್ಮಕ್ಳು ಯಾರು, ಯಾವುದೋ ಬೇರೆ ಧರ್ಮದ ಹೆಸರುಗಳಿಲ್ಲ ಅಲ್ಲಿ. ವೇದಾವತಿ, ವೇದವಲ್ಲಿ, ಪದ್ಮಾವತಿ, ಸೌಜನ್ಯ, ಅನನ್ಯ ಭಟ್ ಎಲ್ಲ ಹೆಣ್ಮಕ್ಳೇ, ಎಲ್ಲ ಹಿಂದೂ ಹೆಣ್ಮಕ್ಳೇ. ಪ್ರತಿ ಸಲ SIT ಬೇಡ, CBI ಕೊಡಿ, NIA ಕೊಡಿ ಅಂತ ಕೇಳುವಂತಹ ಆಕ್ರೋಶದ ಧ್ವನಿಗಳು ಅಡಗಿ ಕೂತಿವೆ, ಹೆದರಿ ಕೂತಿವೆ ಅಥವಾ ಮಾರಿಕೊಂಡಿವೆ ಅನ್ನೋ ಅನುಮಾನ ಬರುತ್ತೆ. ಇದಕ್ಕಿಂತಲೂ ಮಿಗಿಲಾಗಿ ಇಂಥವರ ಸರ್ಕಾರದ ಅವಧಿಯಲ್ಲಿ ಇಷ್ಟಿಷ್ಟು ಜನ ಹುಡುಗರು ಸತ್ರು, ಹುಡುಗರು ಸತ್ತಾಗ ಮಾತ್ರನೇ ಬಂದು ವೀರ ಧೀರ ಶೂರರಂತೆ ಅಬ್ಬರಿಸುವಂತಹ ಜನ ಇವತ್ತು ಹೆಣ್ಣು ಮಕ್ಕಳೇ ಸತ್ತಿದ್ದಾರೆ, ಹಿಂದೂ ಹೆಣ್ಮಕ್ಳೇ ಸತ್ತಿದ್ದಾರೆ. ಯಾಕೆ ಮಾತಾಡ್ತಿಲ್ಲ? ಅವರ ನಾಲಿಗೆ ಸುಟ್ಟು ಹೋಗಿದೆಯಾ? ಇಂತಹ ಪ್ರಶ್ನೆಯನ್ನ ಮಾಡಲೇಬೇಕಾಗುತ್ತೆ. ಕೊನೆಗೂ SIT ತಂಡ ಬೆಳತಂಗಡಿಯಲ್ಲಿ ಏನು ನಿರ್ಮಾಣ ಆಗಿರುವಂತಹ ಪೊಲೀಸ್ ವಸತಿ ಗೃಹದಲ್ಲಿ ತನ್ನ ಕಚೇರಿಯನ್ನ ಆರಂಭಿಸಿದೆ. 4-5 ದಿನ ತಡ ಆಗಿದೆ. ಅಷ್ಟರೊಳಗಡೆ ಯಾರ್ಯಾರು ಯಾವ್ಯಾವ ರೀತಿ ಸಾಕ್ಷಿ ನಾಶ ಮಾಡಬೇಕಿತ್ತೋ ಆ ಪ್ರಯತ್ನಗಳನ್ನು ಮಾಡಿರುವಂತಹ ಸಾಧ್ಯತೆಗಳಿದೆ. ಅದನ್ನೂ ತಳ್ಳಿ ಹಾಕುವಂತಿಲ್ಲ. ಇದ್ರ ಜೊತೆಲಿ ಯಾಕೆ ಹಲ್ಲೆ ಮಾಡಿದ್ದಾರೆ? ಒಂದು ಏನು ಬಹುದೊಡ್ಡ ಆರೋಪ ಹೊತ್ತಿರುವಂತಹ ಒಂದು ಗ್ರಾಮ. ಯಾಕಂದ್ರೆ ಅಲ್ಲಿ ಧರ್ಮವನ್ನು ಕಾಯುವಂತಹ, ನ್ಯಾಯವನ್ನು ಕಾಯುವಂತಹ ಪರಮೇಶ್ವರ ಇದ್ದಾನೆ. ಅವನ ಬಗ್ಗೆ ಎಲ್ರಿಗೂ ಗೌರವ ಇದೆ. ಆ ದೇವರು ಯಾರಿಗೂ ಕೂಡ ಕೆಡುಕನ್ನ ಮಾಡೋದಿಲ್ಲ. ಆದ್ರೆ ದೇವರನ್ನ ಮುಂದಿಟ್ಟುಕೊಂಡು ಈಗ ಕಾಪಾಡಿಕೊಳ್ಳುವಂತಹ ಪ್ರಯತ್ನಗಳನ್ನು ಅಥವಾ ದೇವ್ರಿಗಂತಿದ್ದಾರೆ ಇವರೆಲ್ಲ ಅನ್ನುವಂತಹ ನೀಚ ಆರೋಪವನ್ನು ಮಾಡ್ತಿರುವಂತಹವರನ್ನು, ಯಾಕಂದ್ರೆ ಈಶ್ವರನಿಗೆ ಯಾರು ಕೂಡ ಅನ್ನೋದಿಲ್ಲ. ಈಶ್ವರನೇ. ದೇವಸ್ಥಾನದ ಒಳಗಡೆ ದೇವರು ಕೂತಿರ್ತಾನೆ. ದೇವಸ್ಥಾನದ ಒಳಗಡೆ ಯಾರೋ ಮತ್ತೊಬ್ಬರನ್ನ ಕರ್ಕೊಂಡ್ಬಂದು ಕೊಲೆ ಮಾಡಿದ್ರೆ ದೇವರು ಮಾಡೋದಿಲ್ಲ. ಕೊಲೆ ಮಾಡಿದವನು ತಪ್ಪು ಮಾಡಿದ್ದಾನೆ ಅಂತ ಅರ್ಥ. ಅದು ಯಾರು ಮಾಡಿದಾರೋ ಬಿಟ್ಟಿದ್ದೋ ಅವರಿಗೆ ಬಿಟ್ಟಿತ್ತು. ಆದ್ರೆ ಈಗ ಇನ್ನೂ ಒಂದು ಹೊಸ ಚರ್ಚೆ ನಡೀತಿರುವಂಥದ್ದು ನಾಚಿಕೆ ಆಗಬೇಕು. ಆ ಪುಣ್ಯಕ್ಷೇತ್ರದ ವಿಚಾರವಾಗ್ಲಿ, ಆ ಪುಣ್ಯಕ್ಷೇತ್ರದಲ್ಲಿ ಇರುವಂತಹ ಪರಮೇಶ್ವರನ ವಿಚಾರವಾಗ್ಲಿ ಯಾರು ಕೂಡ ಪ್ರಶ್ನೆ ಮಾಡ್ತಿಲ್ಲ. ಯಾಕಂದ್ರೆ ದೇವರು. ಆದ್ರೆ ಅದೇ ಜಾಗದಲ್ಲಿ ಯಾಕಪ್ಪ ಇಷ್ಟೊಂದು ಆರೋಪ ಬರ್ತಿದೆ, ಇಷ್ಟು ದೊಡ್ಡ ಜನಾಕ್ರೋಶ ಬರ್ತಿದೆ, ಅದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅಷ್ಟೇ. ದೇವರನ್ನ ಪ್ರಶ್ನಿಸುವಂತವನು ಯಾವನು ಇಲ್ಲ. ಕೆಲವರು ಆಸ್ತಿಕರು ಇರ್ತಾರೆ, ನಾಸ್ತಿಕರು ಇರ್ತಾರೆ, ಅದು ಅವರವರಿಗೆ ಬಿಟ್ಟ ವಿಚಾರ. ಅರೆ ದೇವರು ಅಂದ್ರೆ ಒಂದು ನಂಬಿಕೆ. ಆ ನಂಬಿಕೆ, ಒಂದು ಧೈರ್ಯ, ಆ ಎರಡೂ ಕೂಡ ಇವತ್ತು ಆ ಗ್ರಾಮದಲ್ಲಿ ಇಲ್ಲ. ಆ ಕಾರಣಕ್ಕೋಸ್ಕರನೇ ಆ ಗ್ರಾಮದಿಂದ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಳತಂಗಡಿಯಲ್ಲಿ ಕಚೇರಿ ತೆಗೆದ್ರೆ ಅಲ್ಲಿ ಮಾತಾಡೋಕ್ಕಾಗ್ದವ್ರು ಕನಿಷ್ಠ ಒಂದು 10-15 ಕಿಲೋಮೀಟರ್ ನಡ್ಕೊಂಡ್ಬಂದೋ, ಬಸ್ಸಲ್ಲಿ ಬಂದೋ, ಮತ್ತೊಂದು ರೀತಿಯಲ್ಲೋ ಬಂದು ದೂರು ಕೊಡಬಹುದು ಅನ್ನುವಂತಹ ಒಂದು ನಂಬಿಕೆ SIT ಟೀಮ್ಗೆ ಇರಬಹುದು. ಇನ್ನು ಮೇಲೆ ಮುಕ್ತವಾಗಿ ಗೌಪ್ಯವಾಗಿ ಯಾರೆಲ್ಲ ಬಂದು ದೂರುಗಳನ್ನ ಸಾಕ್ಷ್ಯಗಳನ್ನ ಕೊಡ್ತಾರೋ ಅವರಿಗೋಸ್ಕರ ವಾತಾವರಣ, ಒಂದು ನಂಬಿಕೆಯ, ವಿಶ್ವಾಸದ, ಧೈರ್ಯದ ವಾತಾವರಣವನ್ನ ರೂಪಿಸೋದಕ್ಕೆ SIT ಟೀಮ್ ಮಾಡಿ ಅಲ್ಲೊಂದು ಕಚೇರಿಯನ್ನ ಮಾಡಿ ಶುರು ಮಾಡಿದೆ. ಇನ್ನೊಂದು ಟೀಮ್ ಸುಮಾರು 75 ಕಿಲೋಮೀಟರ್ ದೂರದಲ್ಲಿ ಮಂಗಳೂರಲ್ಲಿ IPS ಅಧಿಕಾರಿಗಳ ಟೀಮ್ ಕೂಡ ಕೆಲಸ ಮಾಡುತ್ತೆ ಅನ್ನುವಂತಹ ಚರ್ಚೆ ನಡೀತಿದೆ. ಇಲ್ಲಿ ಯಾವ ರೀತಿಯ ತನಿಖೆಗಳಾಗ್ತವೋ, ಅಲ್ಲಿ ಯಾವ ರೀತಿ ತನಿಖೆಗಳಾಗ್ತವೋ ಕಾದ್ ನೋಡ್ಬೇಕು. ಆದ್ರೆ ಇಲ್ಲಿ ಒಂದು ವಿಚಾರ ಹೇಳ್ಬೇಕು. ಯಾರೀಗ ನಾನು ಇಷ್ಟು ಹೆಣ್ಣು ಮಕ್ಕಳ ಹೆಣಗಳನ್ನ ಹೂತಿಟ್ಟಿದ್ದೀನಿ ಅಂತ ಬಂದು ತಲೆಬುರುಡೆ ಸಮೇತ ದೂರು ಅಂದ್ರೆ ಸಾಕ್ಷಿ ಹೇಳ್ತೀನಿ ಅಂತ ಮುಂದೆ ಬಂದಿದ್ದಾನೆ ಭೀಮ, ಆ ವ್ಯಕ್ತಿಯ ಹಿನ್ನೆಲೆ ನೋಡಿ, ಪಾಪ ಆ ಭಾಗದವನಲ್ಲ, ಬೇರೆ ಜಿಲ್ಲೆಯವನು, ಅಲ್ಲಿಂದ ಹೊಟ್ಟೆಪಾಡಿಗೋಸ್ಕರ ಬಂದಂತಹ ಹುಡುಗ. ತೀರ 25-30 ರೂಪಾಯಿ ಸಂಬಳಕ್ಕೆ ಅಲ್ಲಿ ನೇತ್ರಾವತಿಯ
ನದಿ ತೀರವನ್ನು ಶುಚಿಗೊಳಿಸುವಂತಹ ಮತ್ತು ಆ ಕ್ಷೇತ್ರವನ್ನು ಕ್ಲೀನ್ ಆಗಿ ಇಟ್ಟುಕೊಳ್ಳುವಂತಹ ಕೆಲಸಕ್ಕೆ ನೇಮಕ ಆದಂತಹ ಹುಡುಗ ಆರಂಭದಿಂದ ಸಣ್ಣ ಸಣ್ಣ ಹೆಣಗಳ ರಾಶಿಯನ್ನು ನೋಡ್ತಾ ಬರ್ತಾನೆ. ಮೊದಲಿಗೆ ವಾರಕ್ಕೊಂದು, 15 ದಿನಕ್ಕೆ 2, ಆ ಥರ ನೋಡ್ತಿದ್ದಂಥವನು ಮೊದಲು ಕಸಗಿಸ ಹೊಡಿತಿದ್ದ ಹುಡುಗ. ನೋಡಿ, ಅವನು ಭೀಮ ಬಹುದೊಡ್ಡ ಸಂಸ್ಕಾರವಂತ, ಬಹುದೊಡ್ಡ ಧರ್ಮವಂತ, ಬಹುದೊಡ್ಡ ಸತ್ಯವಂತ ಅಂತ ಯಾಕೆ ಹೇಳ್ಬಹುದು ಅಂದ್ರೆ, ಕೊಟ್ಟ 25 ರೂಪಾಯಿಯನ್ನೇ ಇಸ್ಕೊಂಡು ಅಲ್ಲೇ ಸಿಕ್ತಿದ್ದಂತಹ ಅನ್ನವನ್ನೇ ತಿನ್ಕೊಂಡು ನಿಷ್ಠೆಯಿಂದ, ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಇದ್ದ. ಆದ್ರೆ ವಾರಕ್ಕೊಂದು, 15 ದಿನಕ್ಕೊಂದು ಬೀಳ್ತಿದ್ದಂತಹ ಹೆಣಗಳು ಹೆಚ್ಚಾದ ಸಂದರ್ಭದಲ್ಲಿ ಆತ ಕೂಡ ಹೆದರ್ಕೊಂಡ. ಆತ ಕೂಡ ಸ್ವಾಮಿ ನಾನು ಯಾಕೆ ಈ ಕೆಲಸ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾನೆ. ಆಗ್ಲೂ ಬೈದಿದ್ದಾರೆ, ಬೆದರಿಸಿದ್ದಾರೆ, ಹೊಡೆದಿದ್ದಾರೆ ಅನ್ನುವಂಥದ್ದು ಆರೋಪ. ನೋಡಿ, ಯಾರಿಗೆ ಆಗಲಿ ಈ ತಟ್ಟೆ ಮುಂದೆ ಕೂತಾಗ ತಿನ್ನುವಂತಹ ಸಂದರ್ಭದಲ್ಲಿ ಒಂದು ಪದಾರ್ಥ ಸಿಕ್ಕಾಗ ಖುಷಿ ಆಗುತ್ತೆ ಅಥವಾ ಬೇಸರ ಆಗುತ್ತೆ. ಅದೇ ರೀತಿ ಈ ಸಂಸ್ಕಾರ ಮಾಡ್ತಿದ್ದಂತಹ ವ್ಯಕ್ತಿಗೆ ಆ ದಿನ ಎಂತೆಂಥದ್ದೋ ರೀತಿಯಲ್ಲಿ ಎಷ್ಟೋ ಕ್ರೌರ್ಯವಾಗಿ, ದಾರುಣವಾಗಿ ಬೀಳ್ತಿದ್ದಂತಹ ಹೆಣಗಳು ಯಾರೋ ಫೋನ್ ಮಾಡ್ತಾರಂತೆ, ಹೇಳ್ತಾರಂತೆ ಹೂತಾಕು ಅಂತ. ಆಗ ಆತ ಆ ಹೆಣಗಳನ್ನು ನೋಡೇ ಹೂತಾಕ್ಬೇಕಲ್ವಾ. 2 ಕೇಸ್ಗಳು ಆತನನ್ನ ಅಕ್ಷರಶಃ ಕಣ್ಣೀರಿಡುವಂತೆ ಮಾಡಿದ್ವು ಅನ್ನುವಂಥದ್ದು ಒಂದು ಚರ್ಚೆ. 12-13 ವರ್ಷದ ಒಂದು ಪುಟ್ಟ ಬಾಲಕಿಯ ಶವ ಬಂದಾಗ ಆತ ವಿಲ ವಿಲ ಒದ್ದಾಡಿದ್ದ. ಯಾರ ಮಗಳೋ ಏನು, ನಾನು ಏನಪ್ಪ ಇಂತಹ ಕೆಲಸ ಮಾಡ್ತಿದ್ದೀನಲ್ಲ, ಏನಾಗುತ್ತೋ ಏನು, ಆ ಭಯದಲ್ಲೇ ಒತ್ತಡಕ್ಕೆ ಮಣಿದು, ಬೆದರಿಕೆಗೆ ಮಣಿದು ಹೂತಾಕಿದ್ದ. ಅಂತಹ ಆತ್ಮಗಳು ಆತನನ್ನ ವಿಚಲಿತಗೊಳಿಸಿವೆ. ಆತ ಒಂದ್ಸಲ ಊರಿಗೆ ಬಂದಿದ್ದಂತೆ. ಆ ಊರಿಗೆ ಬಂದ ನಂತರದ ದಿನ ನೈಟ್ ಫೋನ್ ಮಾಡ್ತಾರೆ, ಹೆಣ ಬಿದ್ದಿದೆ ಬಾ ಅಂತ ಹೇಳ್ತಾರೆ ಅನ್ನುವಂಥದ್ದು ಆರೋಪ. ಆ ಸಂದರ್ಭ ಏನಾದ್ರೂ ಭೀಮ ಅಲ್ಲೇ ಇದ್ದಿದ್ದರೆ ಆ ಗ್ರಾಮದಲ್ಲಿ, ಅವತ್ತು ಸೌಜನ್ಯಲನ್ನು ಕೂಡ ಹೂತಾಕ್ಬೇಕಾಗಿತ್ತು ಅನ್ನುವಂಥದ್ದು ಈಗ ಬಹುಪಾಲು ಕಡೆ ಚರ್ಚೆ ಆಗ್ತಿರುವಂತಹ ವಿಚಾರ ಮತ್ತು ಆರೋಪ. ಹೀಗೆ ಸಾಲು ಸಾಲು ಹೆಣ್ಣು ಮಕ್ಕಳನ್ನ, ಮಹಿಳೆಯರನ್ನ ಅನಾಥ ಶವಗಳು ಅನ್ನುವ ಹೆಸರಿನಲ್ಲಿ ಬಂದು ಬೀಳುತ್ತಿದ್ದಂತಹ ಹೆಣಗಳನ್ನ ಪೊಲೀಸರ ಒಂದು ಸುಪರ್ದಿ ಇಲ್ಲದೆ ಯಾಕೆ ಹೂತಾಕ್ಸಿದ್ರು? ಒಂದು 4-5 ಪ್ರಶ್ನೆಗಳ ಕಣ್ಮುಂದೆ ಬರುತ್ತೆ. SIT ಕೂಡ ಅದನ್ನೇ ಪ್ರಶ್ನೆ ಮಾಡಬೇಕು. ಆ ಹೆಣಗಳಾವು, ಯಾಕೆ ಅಲ್ಲೇ ಬೀಳ್ತಿದ್ವು? ಪೊಲೀಸರ ಒಂದು ಸುಪರ್ದಿ ಇಲ್ಲದೆ ಅವರ ಸಮ್ಮುಖದಲ್ಲಿ ಒಂದು ಏನು ದಫನ್ ಆಗ್ಬೇಕಾಗಿತ್ತು, ಆ ಪ್ರಕ್ರಿಯೆ ಯಾಕಾಗಿಲ್ಲ? ಪೊಲೀಸರು ಏನ್ ಮಾಡ್ತಿದ್ರು? ಅನಾಥ ಶವಗಳು ಅನ್ನೋ ಹೆಸರಿನಲ್ಲಿ ಏಕಾಏಕಿ ಹೂತು ಹಾಕ್ಲಿಕ್ಕೆ ಯಾರು ಇವರಿಗೆ ಪರ್ಮಿಷನ್ ಕೊಟ್ಟಿದ್ರು? ಭೀಮನ ಮೂಲಕ ಯಾರು ಈ ಕೆಲಸವನ್ನ ಮಾಡಿಸ್ತಿದ್ರು? ಇಷ್ಟು ಸಾಲು ಸಾಲು ಹೆಣ್ಣು ಮಕ್ಕಳು ಮಿಸ್ಸಿಂಗ್ ಆಗ್ತಿದ್ರು, ಹೆಣಗಳಾಗಿ ಬೀಳ್ತಿದ್ರು, ಹೂತಾಗ್ತಿದ್ರು. ಆದ್ರೂ ಆ ಹೆಣ್ಣು ಮಕ್ಕಳ ಕುಟುಂಬದವರು ಯಾರ ಭಯಕ್ಕೆ ಹೆದರಿ ಧ್ವನಿ ಎತ್ತುತ್ತಿರಲಿಲ್ಲ, ಈಗಲೂ ಎತ್ತುತ್ತಿಲ್ಲ. ಇದಕ್ಕಿಂತ ಮುಖ್ಯವಾಗಿ ಸೌಜನ್ಯ ಪ್ರಕರಣ ಕೋರ್ಟ್ಗೆ ಹೋದ್ಮೇಲೂ ಕೂಡ ಇವ್ಯಾಕೆ ಚರ್ಚೆ ಆಗ್ಲಿಲ್ಲ? ಆಗ ಈಗ ಏಕಾಏಕಿ ಯಾಕೆ ಬಹುದೊಡ್ಡ ಜನಾಕ್ರೋಶಕ್ಕೆ ಕಾರಣವಾಗಿದೆ ಈ ಪ್ರಕರಣ? SIT ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕಿದೆ. ಮೊದಲಿಂದ ಕೊನೆ ತನಕ 6-7 ಕ್ವಶನ್ಗಳಲ್ಲಿ ಭಯ ಭಯ ಭಯ. ಯಾರ ಭಯ? ಯಾಕೆ ಭಯ? ಯಾಕೆ ಎದುರಿಸ್ತಾರೆ? ಯಾಕೆ ಅಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ವಾ? ಅದು ಭಾರತದೊಳಗಡೆ ಇಲ್ವಾ? ಅದು ಸ್ವತಂತ್ರಗೊಂಡಿಲ್ವಾ? ಎಲ್ಲ ಪ್ರಶ್ನೆ. ಆ ಭೀಮ ನೋಡಿ, ಯಾವುದೋ ಜಿಲ್ಲೆಯವನು, ಹೊಟ್ಟೆಪಾಡಿಗೋಸ್ಕರ ಬಂದಂತಹ ಹುಡುಗ. ಅಲ್ಲಿನ ನೀಚ, ನಿಕೃಷ್ಟ, ದಾರುಣ ದೌರ್ಜನ್ಯಗಳನ್ನು ನೋಡಿ ಕಂಗೆಟ್ಟವನು. ಎಷ್ಟೋ ಸಲ ಹೆದರ್ಕೊಂಡಿದ್ದಾನೆ. ಬೇರೆ ರಾಜ್ಯಕ್ಕೆ ಓಡೋಗಿದ್ದವನು ಅಲ್ಲೂ ಕೂಡ ಇರೋಕ್ಕಾಗದೆ ವಿಲ ವಿಲ ಒದ್ದಾಡಿ. ಯಾಕಂದ್ರೆ ಕಣ್ಮುಂದೆನೆ ನೋಡಿದ್ದನ್ನ ಒಬ್ಬ ಪ್ರಾಮಾಣಿಕ ಎದೆಲಿಟ್ಕೊಂಡು, ಹೊಟ್ಟೆಲಿಟ್ಕೊಂಡು ಸಂಕಟ ಅನುಭವಿಸಕ್ಕಾಗಲ್ಲ, ಕಕ್ಲೇಬೇಕು. ಯಾರೋ ವಿಕೃತರಾದ್ರೆ ಇನ್ನಷ್ಟು ಕಚಡಾತನವನ್ನು ಕೂಡ ಎದೆಯಲ್ಲಿ, ಹೊಟ್ಟೆಯಲ್ಲಿ ಇಟ್ಕೊಂಡು ಅರಗಿಸಿಕೊಳ್ಳಬಲ್ಲರು. ಆದ್ರೆ ಭೀಮನಿಗೆ ಅದು ಸಾಧ್ಯ ಆಗಲಿ. ಆ ಕಾರಣಕ್ಕೋಸ್ಕರನೇ ಭೀಮ ಈಗ ಬಂದಿದ್ದಾನೆ. ಆದ್ರೆ ನನಗೆ ಆರಂಭದಲ್ಲೇ ನಿಮ್ಗೆ ಹೇಳಿದೆ, ಪ್ರತಿ ಸಲ ಸಣ್ಣದೊಂದು ರಕ್ತದ ಹನಿ ಅಲ್ಲಿ ಬಿದ್ರೆ ಕರಾವಳಿಲಿ NIA ತನಿಖೆ ಆಗಬೇಕು ಅಂತ ಕಿರುಚುವಂತಹ ನಾಯಕರು, ನಾಯಕಿಯರು CBI ಕೊಡಿ
ಅನ್ನುವಂಥವ್ರು, ಪ್ರತಿಭಟನೆಗಳನ್ನು ಮಾಡುವಂಥವ್ರು, ಜಾಥಾಗಳನ್ನು ಮಾಡುವಂಥವ್ರು, ಮೈಕ್ ಹಿಡ್ಕೊಂಡು ಗಂಟೆಗಟ್ಟಲೆ ಕಿರ್ಚಿ 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 ಭಾಷಣ ಮಾಡುವಂಥವ್ರು, ಈ ಎಲ್ಲ ಅತಿರಥ ಮಹಾರಥರು, ವೀರರು, ಧೀರರು, ಶೂರರು, ವೀರಾಗ್ರಣಿಗಳು ಎಲ್ಲಿ ಅವಿತು ಕುಳಿತಿದ್ದಾರೆ ಅಥವಾ ಮಾರಿಕೊಂಡಿದ್ದಾರೆ. ತಪ್ಪು ಯಾವನೇ ಮಾಡಿದ್ರು ಅದು ತಪ್ಪು. ಆ ತಪ್ಪನ್ನ ತಪ್ಪು ಅಂತ ಹೇಳೋದಕ್ಕಾದ್ರೂ ಈಗ ಮುಂದೆ ಬಂದಿಲ್ಲ. ಯಾಕೆ? ಬದಲಾಗಿ ಇದು ತಪ್ಪೇ ಅಲ್ಲ, ಇಂತಹ ತಪ್ಪು ತಪ್ಪೇ ಅಲ್ಲ, ದೇವರನ್ನ ಮುಂದಿಟ್ಕೊಂತಿದ್ದಾರೆ. ದೇವರು ಎಲ್ರಿಗೂ ದೇವರೇ, ಆದ್ರೆ ಇಂತಹ ಕಚಡ ಕೆಲಸಗಳಿಗೂ ಕೂಡ ದೇವರನ್ನ ಮುಂದೆ ತಂದು ನಿಲ್ಲಿಸುವಂತವನು ಆ ಧರ್ಮವನ್ನೇ ಉಳಿಸೋದಿಲ್ಲ. ಆದಾಗ್ಯೂ ಅಲ್ಲಿ ನ್ಯಾಯ ಇದೆ, ಧರ್ಮ ಇದೆ. ಆ ನ್ಯಾಯ ಧರ್ಮಗಳಿಗೆ ಪರಮೇಶ್ವರ ಇದ್ದಾನೆ ಅನ್ನೋದೇ ನಿಜವಾದ್ರೆ ಈ ತಪ್ಪಿತಸ್ಥರಿಗೆ ಯಾರೇ ಇರಬಹುದು, ಈ ಕಡೆಯವರು ಇರಬಹುದು, ಈ ಕಡೆಯವರು ಇರಬಹುದು, ಆ ಇಬ್ಬರಲ್ಲಿ ಯಾರೇ ತಪ್ಪಿತಸ್ಥರಿದ್ರು ಕೂಡ ಅವರಿಗೆ ಅತ್ಯಂತ ಘೋರ ಶಿಕ್ಷೆ ಆಗಬೇಕು. ಅದು ಇಲ್ಲಿನ ನ್ಯಾಯದ ಅಡಿಯಲ್ಲಾದ್ರೂ ಓಕೆ, ಅಲ್ಲಿನ ನ್ಯಾಯದ ಅಡಿಯಲ್ಲಾದ್ರೂ ಓಕೆ. ಯಾರೀಗ ಮಾತಾಡ್ತಿದ್ದಾರೆ ಇಲ್ಲ ತಪ್ಪಲ್ಲ, ಇಲ್ಲ ತಪ್ಪು ಅಂತಿದ್ದಾರೆ, ಇಬ್ರು ಹೇಳ್ತಿರುವಂತದ್ದು ತಪ್ಪು ತಪ್ಪು ಅಂತ. ಒಬ್ರು ತಪ್ಪಲ್ಲ, ಇನ್ನೊಬ್ರು ತಪ್ಪು ಅಂತ. ಆದ್ರೆ ತಪ್ಪು ಅನ್ನುವಂತಹ ಪದ ಪ್ರತಿಧ್ವನಿಸ್ತಿದೆ. ಆ ತಪ್ಪು ತಪ್ಪೋ ಅಲ್ವೋ ಅನ್ನೋದನ್ನ ಪೊಲೀಸರು ತನಿಖೆ ಮಾಡಿ ಫೈನಲ್ ಮಾಡ್ತಾರೆ. ಅದಕ್ಕೂ ಅವಕಾಶ ಕೊಡೋದಕ್ಕೂ ಮುಂಚೆ ದೇವರನ್ನ ಮುಂದೆ ತಂದು ನಿಲ್ಲಿಸ್ಕೊಂಡು ನೀಚ ಆರೋಪ ಪ್ರತ್ಯಾರೋಪಗಳಿಗೆ ಪರಮೇಶ್ವರನನ್ನ ಯಾಕಪ್ಪ ಮುಂದೆ ತಂದು ನಿಲ್ಲಿಸ್ತೀರಿ? ಆತ ಏನ್ ತಪ್ಪು ಮಾಡಿದಾನೆ? ಇಲ್ಲಿ ಆರೋಪ ಇರುವಂತದ್ದು ತಪ್ಪು ಮಾಡಿರೋರಿಗೆ ಮತ್ತು ವಿಕ್ಟಿಮ್ಗಳಿಗೆ ಸಂಕಟ ಇರುವಂತದ್ದು. ಮಧ್ಯದಲ್ಲಿ ಆ ದೇವ್ರು ಯಾಕೆ ಬೇಕು? ದೇವ್ರನ್ನ ಪಕ್ಕಕ್ಕೆ ಇಡಿ. ದೇವ್ರು ಬಂದು ನಿಮಗೆ ತೀರ್ಥ ಹಾಕಿ ಪ್ರಸಾದ ಕೊಡೋದಿಲ್ಲ, ಅದಕ್ಕೊಬ್ಬ ಇರ್ತಾನೆ ಪೂಜಾರಿ ಅಂತಲೋ, ಆತ ಕೊಡ್ತಾನೆ. ಹಾಗಂತ ದೇವ್ರು ಕೊಡೋದಿಲ್ವಲ್ಲ. ದೇವರು ನಮಗೆ ಯಾವುದೇ ನೇರ ಸಂಬಂಧ ಇರೋದಿಲ್ಲ, ಅಂತರ್ಯದ ಸಂಬಂಧಗಳಿರುತ್ತೆ. ಭಕ್ತಿ ಎನ್ನುವಂತಹ ಸೇತುವೆ ಇರುತ್ತೆ. ಆ ಸೇತುವೆಯನ್ನು ಯಾರು ಬ್ರೇಕ್ ಮಾಡೋಕ್ಕಾಗಲ್ಲ. ಆ ಭಕ್ತಿ ಎನ್ನುವಂತಹ ಸೇತುವೆ ಮಧ್ಯೆ ಎಲ್ಲಾ ಕಚಡ ಕೆಲಸಗಳನ್ನ ಮಾಡಿಕೊಂಡು ತೊಳ್ಕೊಂಡ್ ಬರಬಹುದು ಅನ್ನುವಂಥದ್ದು ನೀಚತನ, ಧರ್ಮ ವಿರೋಧಿತನ. ಅಂತಹ ಪ್ರಕ್ರಿಯೆಯನ್ನ ಪ್ರಯೋಗವನ್ನ ಯಾರೇ ಮಾಡಿದ್ರು ಕೂಡ ಆ ದೇವರು ಕೂಡ ಕ್ಷಮಿಸೋದಿಲ್ಲ. ತಪ್ಪು ಒಪ್ಪುಗಳ ಮಧ್ಯೆ ಶಿವ ನಿಂತಿದ್ದಾನೆ, ಆದ್ರೆ ಶಿವ ಮಾತಾಡೋದಿಲ್ಲ. ಕೋರ್ಟ್ ಮಾತಾಡ್ಬೇಕು, ಪೊಲೀಸರು ಮಾತಾಡ್ಬೇಕು, ನ್ಯಾಯ ವ್ಯವಸ್ಥೆ ಅಲ್ಲಿ ಹೇಳ್ಬೇಕು. ಆ ಕೆಲಸ ಆಗ್ಬೇಕಿದೆ. ಅದಕ್ಕೂ ಮುಂಚೆನೆ ಪರ ವಿರೋಧಗಳ ಚರ್ಚೆಗಳು ಯಾಕೆ ಬೇಕು? ಕಮೆಂಟ್ ಮಾಡಿ.